ಧನುಷ್ಟಿಗೆ ಪ್ರ್ಯಾಂಕ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಾಯ್ಸು ಇದನ್ನೇ ಹೊಡೆದಾಕ್ಬಿಟ್ಟವ್ರೆ. ಈಗ ಇಲ್ಲಿ ಚಿಮ್ನಿ ಬರೋದಿದೆ. ಹಲೋ, hey, what is up fam? Hi, so welcome back to my new vlog guys. So ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ನಮ್ಮ ಮನೆ ಕೆಳಗಡೆಯಿಂದ. ಇವತ್ತು ಜಿಮ್ಗೆ ಹೋಗ್ಬೇಕಿತ್ತು, ಜಿಮ್ಗೆ ಹೋಗೋಕ್ಕಾಗಿಲ್ಲ. ಯಾಕೆ ಅಂದ್ರೆ ತುಂಬಾ ಕೆಲಸ ಇದೆ. ಏನೇನು ಕೆಲಸ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಹೋಗ್ಬಿಟ್ಟು. ಈಗ ನಾನು ಹೋಗ್ತಿರೋ ನಮ್ಮ ಸ್ಟುಡಿಯೋಗೆ. ಅಲ್ಲಿ ಪೇಂಟರ್ ಬಂದಿದ್ದಾರೆ, ಸ್ಟುಡಿಯೋ ಪೇಂಟ್ ಮಾಡಿ ಅವ್ರಿಗೆ ನಾವು ಕೀ ಕೊಟ್ಬಿಡ್ಬೇಕು ಓನರ್ಗೆ ವಾಪಸ್ಸು. ಬಿಕಾಸ್ ನಾವು ಖಾಲಿ ಮಾಡ್ತಾ ಇದೀವಿ ಅಂತ ನಿಮ್ಗೆ ಹೇಳಿದ್ದೆ ನಾನು. ಸೊ ಅದು ಪೇಂಟರ್ ಸಿಕ್ಕಿರ್ಲಿಲ್ಲ ಇಷ್ಟು. ನಮಗೆ ಸಿಕ್ಕಿದ್ರು, ನಾನು ಬ್ಯುಸಿ ಆಗಿದ್ದೆ, ಅವ್ರನ್ನ ಹ್ಯಾಂಡಲ್ ಮಾಡೋಕ್ಕಾಗಿರ್ಲಿಲ್ಲ. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬಟ್ ಇನ್ನೊಂದು ವರ್ಸ್ಟ್ ಪಾರ್ಟ್ ಏನು ಅಂದ್ರೆ ಮತ್ತೆ ನಾನು ಸ್ಟುಡಿಯೋ ಕೀ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಂದ್ರೆ ಮನೇಲೆಲ್ಲೂ ಇರುತ್ತೆ, ಸಿಗ್ತಾ ಇಲ್ಲ, ಬೇಕಿರೋ ಮೂಮೆಂಟಿಗೆ ಸಿಗಲ್ಲ. ಎಲ್ಲೋ ಇಟ್ಬಿಟ್ಟಿರ್ತೀನಿ, ಏನೋ ಗಮನದಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಕೆಲಸದ ಬಗ್ಗೆ ಅದು ಇದು ಅಂದ್ಕೊಂಡು. ಸೊ ಈಗ ಲಾಕ್ನ ಹೊಡೆದಾಕ ಕೇಳಿದ್ದೀನಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ನೋಡೋಣ ಏನಾಗಿದೆ ಏನ್ ಕತೆ ಅಂತ. ಫ್ಯಾಮ್ಸ್ ಫೈನಲಿ ಸ್ಟುಡಿಯೋ ವಾಪಸ್ ಬಂದೆ. ನೋಡಿ, ಕೀ ಸಿಗ್ದಿರಾ ನಮ್ಮ ಬಾಯ್ಸು ಇದನ್ನೇ ಹೊಡೆದಾಕ್ಬಿಟ್ಟವ್ರೆ, ಇದನ್ನು ತೆಗೆದ್ಬಿಟ್ಟವ್ರೆ. ನೋಡಿ ಇಲ್ಲಿ ಬಿಸಾಕವ್ರೆ. ಸೊ ಎಲ್ಲ ಸರಿ ನಂದು ಕೀ ಕಳ್ಕೊಳ್ಳೋದೇ ಆಯಿತು. ಇದು ಎರಡನೇ ಸರಿ ನಾವು ಲಾಕ್ ಹೊಡೆದಾಗ್ತಿರೋದು. ಎರಡನೇದು ಮೂರನೇ ಸರಿ ಅಲ್ಲ, ಎರಡು ಮೂರನೇ ಸರಿ. ನೋಡಿ ಇಲ್ಲೇ ಇದೆ ಇನ್ನೊಂದು ಬೀಗ ಇಲ್ಲಿದೆ ಹೊಡೆದಾಕಿರೋದು. ಇನ್ನೊಂದು ನಮ್ಮ ಮನೇಲಿದೆ. ಈ ಥರ ಮಾಡಿದ್ದೀನಿ ಎಷ್ಟೋ ಸರಿ. ಈಗ ಫೈನಲಿ ಗೈಸ್ ಇವತ್ತು ಪೇಂಟ್ ಆಗೋಗುತ್ತೆ. ಈ ಜಾಗ ಫುಲ್ ಕಂಪ್ಲೀಟಾಗಿ ಇವತ್ತು ಪೇಂಟ್ ಮುಗ್ದೋಗುತ್ತೆ. ನಾಡಿದ್ದಷ್ಟರಲ್ಲಿ ಕೀ ಕೊಟ್ಬಿಡೋದು. ಐ ಫೀಲ್ ಬ್ಯಾಡ್. ಬಂದ್ರೆ ತಪ್ಪಿ ಹೊಡಿತಾರೆ ಯಾಕೆ ಬಂದೆ. ಆ್ಯಂಡ್ ಇದು ಧನುಷ್ಟಿ ಇದು ಮಾಡಿಸಿದ್ಲಲ್ಲ, ಅದನ್ನ ಹಂಗೆ ಬಿಡು ಅಂತ ಹೇಳಿದ್ದಾರೆ ಓನರು. ಅದಕ್ಕೆ ಅದನ್ನ ಹಂಗೆ ಬಿಟ್ಟಿದ್ದೀವಿ. ಈಗ ಇನ್ನೊಂದು ಕೆಲಸ ಇದೆ, ಅದು ಬಂದು ನಮ್ಮ ಹೋಟೆಲ್ ಇನ್ಸ್ಟಾಗ್ರಾಮ್ ಇದೆಯಲ್ಲ, ಅಲ್ಲೊಂದು ಕೆಲಸ ನಡೀತಾ ಇದೆ. ಅಲ್ಲಿಗೆ ಹೋಗಬೇಕು. ಲೆಟ್ಸ್ ಗೋ. ಫ್ಯಾಮ್ಸ್ ಅಲ್ಲಿಂದ ಹೊರಟಿದ್ದೀವಿ. ಆ್ಯಂಡ್ ನಾನು ಡೈಲಿ ವ್ಲಾಗಿಂಗ್ದು ಒಂದು ಇದಿತ್ತಲ್ಲ ರೊಟೀನ್ನ ಬಿಟ್ಟು ವ್ಲಾಗ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ನ್ಯಾಪ್ಸ್ಕೊಂಡು ವ್ಲಾಗ್ ಮಾಡಬೇಕು. ಅಯ್ಯೋ ಹೋಗ್ತಾ ಇದ್ದೀನಿ ವ್ಲಾಗ್ ಮಾಡಬೇಕು ಅಂತ. ಸೊ ಈಗ ಆನ್ ದ ವೇ ಟು ಅವರ್ ಲೊಕೇಶನ್. ಫ್ಯಾಮ್ಸ್ ಫೈನಲಿ ನಾನು ರೀಚ್ ಆಗಿರೋದು ನಮ್ಮ ಇನ್ಸ್ಟಾಗ್ರಾಮ್ಗೆ. ಸೊ ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಕೆಲಸ ಮುಗಿದಿದೆ. ಇನ್ನೂ ಆಲ್ಮೋಸ್ಟ್ ಒಂದು 40% ಕೆಲಸ ಮಿಕ್ಕಿದೆ. 60% ಮುಗ್ದೋಗಿದೆ. ಎಲ್ಲ ನಿಮಗೆ ಒಂದೇ ಸರಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಲಾ, ಇಲ್ಲ ಅಂದರೆ ಇನ್ ಶಾಪ್ ಕಂಪ್ಲೀಟ್ ತೋರಿಸ್ಲಾ, ಏನಂತೀಯ ಬಾಯ್ಸ್? ಈಗಲೇ ತೋರಿಸ್ಬಿಡ್ಲಾ? ನೆಕ್ಸ್ಟ್ ಶಾಪಲ್ಲಿ ನೆಕ್ಸ್ಟ್ ವೀಡಿಯೋಲಿ ನಿಮ್ಗೆ ತೋರಿಸ್ತೀನಿ. ಸೊ ಆಲ್ಮೋಸ್ಟ್ ಈಗ ಇಲ್ಲಿ ಚಿಮ್ನಿ ಬರೋದಿದೆ. ಇನ್ನೂ ತುಂಬ ಬರೋದಿದೆ ಗೈಸ್. ನಾನು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ನ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ. ನಾನು ತಾರ್ ತೊಗೋಬೇಕು ಅಂತ ಏನೇನು ಸೇವ್ ಮಾಡಿದೆ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದೀನಿ, ಡೌನ್ ಪೇಮೆಂಟ್ ಅಮೌಂಟ್ ಎಲ್ಲ. ಸೊ ಅದಕ್ಕೆ ತಾರ್ ಒಂಚೂರು ಡಿಲೇ ಆಗ್ತಿದೆ. ಬಟ್ ತೊಗೋತೀನಿ, ಯಾವುದೋ ಒಂದು ಕಾರ್ ತೊಗೋತೀನಿ. ತಾರ್ದು ಒಂಚೂರು ಮನ್ಸು ಹೋಗ್ಬಿಡ್ತು ಗೈಸ್ ನಂಗೆ. ಅದ್ರ ಮೇಲೆ ಅವರು ಬೇರೆ ಕಾರ್ ತೊಗೊಳ್ಳೋಣ ಅಂದ್ಕೊಂಡೆ. ಒಂದು 7 ಸೀಟರ್ ಕಾರು, ಫ್ಯಾಮಿಲಿಗೆಲ್ಲ ಯೂಸ್ ಆಗುವಂಥದ್ದು. ಐಮ್ ಚೆಕಿಂಗ್, ನೋಡೋಣ ಏನು ಮಾಡೋದು ಅಂತ. ಬಟ್ ಅದೇ ಈಗ ಸದ್ಯಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ನನ್ನ ಶಾಪ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸು ಚಿಮ್ನಿ ಹಾಕ್ಸ್ತಾ ಇದೀವಲ್ಲ, ಚಿಮ್ನಿ ಅವ್ರು ಇನ್ನೂ ಬಂದಿಲ್ಲ. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅಂತ ಹೋಗ್ತಾ ಇದೀವಿ. ಬಿಕಾಸ್ ಹೊಟ್ಟೆ ಹಸುವಾಗ್ತಿದೆ, ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಏನೂ ತಿಂದಿಲ್ಲ ಅಂದರೆ. ಹೆಲ್ತ್ ಇಂಪಾರ್ಟೆಂಟ್. ಟಚ್ ಆದ್ರೆ ಅದೇನೋ ಹೇಳ್ದ ಗೈಸ್, ಅದನ್ನ ಕೇಳಿಸ್ಕೊಳ್ಳಿ. ಮತ್ತೆ ನಾನು ಅದನ್ನ ಹೇಳಲ್ಲ. ಬ್ರೇಕ್ಫಾಸ್ಟ್ ಮಾಡಕ್ ಫೈನಲಿ ಹೋಟೆಲ್ ಸಿಕ್ತು. ದೋಸೆ ನಂದು, ಇಡ್ಲಿ ಒಂದು ದೋಸೆ. ಫ್ಯಾಮ್ಸ್ ಫೈನಲಿ ವಾಪಸ್ ಬಂದ್ವಿ ಇಲ್ಲಿಗೆ. ನೋಡಿ ಬಂದಿದೆ ನಮ್ಮ ಚಿಮ್ನಿ ಫಿಟ್ಟಿಂಗ್ ಮಾಡ್ತಾರೆ ಈಗ. ಗೈಸ್ ಫೈನಲಿ ಎಲ್ಲ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಈಗ ಫಿಟ್ಟಿಂಗ್ ಆಗೋಷ್ಟರಲ್ಲಿ ಒಂದು 2 ಅವರ್ ಬೇಕಿದು. ಫ್ಯಾಮ್ಸ್ ಮನೆಗೆ ಬಂದು ಎಡಿಟಿಂಗ್ ಮಾಡಿದೆ ವ್ಲಾಗ್ಸ್. ಒಂದಷ್ಟು ವ್ಲಾಗ್ಸ್ನ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಎಡಿಟ್ ಮಾಡಿ ಇಡಬೇಕು. ಅದೇ ನನ್ನ ಇವಾಗಿನ ಕೆಲಸ. ಸೊ ಈಗ ಅದು ಬಿಟ್ಟರೆ ಒಂದು ಪಾರ್ಸಲ್ ಬಂದಿತ್ತು ನಮ್ಮ ಅಮೆಝಾನಿಂದ. ಆ ಪಾರ್ಸಲು, ಈ ಪಾರ್ಸಲ್ ನಾವು ಅಂಗಡಿಗೆ ಹೋಗ್ಬಿಟ್ಟು ಓಪನ್ ಮಾಡೋಣ. ಅದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ. ಇದು ನೋಡಿ ನಮ್ದಿನ್ನೂ ಒಣಗೆ ಇಲ್ಲ ಈ ನಮ್ಮ ಪಾರ್ಕಿಂಗು. ಅದಕ್ಕೆ ಕಾರ್ನ ಆಚೆ ನಿಲ್ಲಿಸ್ತಾ ಇದ್ದೀನಿ. ನಮ್ಮ ಸ್ಕೋಡಿ ಬಾಡಿ ಇನ್ನೂ ಬಂದಿಲ್ಲ. ಇದು ಬೇರೆ ಗಾಡಿ. ನಮ್ಮ ಸರ್ವಿಸಿಗೆ ಯಾರು ಕೊಟ್ಟಿದ್ದೆ ಅವರನ್ನು ಯೂಸ್ ಮಾಡೋದು ಸ್ವಲ್ಪ ದಿನ ಅಂತ ಕೊಟ್ಟಿದ್ದಾರೆ. ಆ ಗಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸ್ಕೋಡಿ ಬಾಡಿದು ಅಪ್ಡೇಟೇ ಇಲ್ಲ ಗೈಸ್. ಕಂಪ್ಲೀಟ್ ಪೇಂಟಿಂಗ್ ಆಗೋಗಿದೆ. ಆಲ್ಮೋಸ್ಟ್ ಆಲ್ ಡನ್. ಇವಾಗ ಬಾಯಿ ಹೇಳೋ ಸಮಯ. ನಮ್ಮ ಸ್ಟುಡಿಯೋಯಿಂದ ಹೊರಟಿ ಈಗ ಬಂದಿರೋದು ನಮ್ಮ ಶಾಪ್ಗೆ. ಇವತ್ತಿನ ದಿನ ಬರೀದೇ ಆಯಿತು. ಅಲ್ಲಿಂದ ಇಲ್ಲಿಂದ ಅಲ್ಲಿ. ಗೈಸು ಚಿಮ್ನಿ ಫಿಕ್ಸ್ ಆಗಿದೆ. ಇವಾಗ ಅದನ್ನು ತೋರಿಸ್ತಾರಂತೆ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇದೆಲ್ಲ ಪೇಪರ್ ಕಚ್ಕೊಂಡ್ಬಿಟ್ಟಿದೆ. ಓಕೆ ಸೂಪರ್. ಅಷ್ಟೇ, ಹೊಗೆ ಎಲ್ಲ ಮೇಲಿಂದ ಹಿಂಗೆ ಆಚೆ ಹೋಗ್ಬಿಡುತ್ತೆ. ಗೈಸ್ ನಾವೀಗ
ಅನ್ಬಾಕ್ಸ್ ಮಾಡೋಣ ಈ ಬಾಕ್ಸ್ನ. ಹಾಂ ಮಾಡಪ್ಪ, ಅವರಿಬ್ರು ಅನ್ಬಾಕ್ಸ್ ಮಾಡಲಿ. ಒಳಗಿನ ಡ್ಯಾಮೇಜ್ ಆದರೆ ಇಬ್ರು ಡ್ಯಾಮೇಜ್ ಆಗಿ ಹೋಗ್ತೀರಾ. ಏನಕ್ಕೆ ಎತ್ತರ ಗಲೀಜ್ ಮಾಡ್ಬೇಡ. ಸೊ ಇದೇನು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ. ಇದು ಏನು ಅಂದರೆ ಗಲೀಜ್ ಮಾಡ್ಬೇಡ ಸಾಯಿಲ್. ಓಕೆ ಗೈಸ್, ಇವನು ತೆಗಿಯೋಕ್ಕೆ ಅರ್ಧ ಗಂಟೆ ಮಾಡ್ತಾವನೆ. ಇವನು ಏನು ತೆಗಿತಾವನೆ ಗೊತ್ತಿಲ್ಲ ನನಗೆ. ಇದು ಬಂದು ಇಂಥ ಸೊಳ್ಳೆ ತಿಗಣೆಗಳಿರ್ತಾವಲ್ಲ ಅದನ್ನು ಸಾಯಿಸೋ ಮಷೀನ್. ಕ್ಯಾಮ್ರಾ ಹಿಂದೆ ಇದೆ ನೋಡಿ. ಸೊ ಈಗ ಇದನ್ನು ಫಿಕ್ಸ್ ಮಾಡೋಣ. ಅಂದರೆ ಎಲ್ಲಿ ಫಿಕ್ಸ್ ಮಾಡೋದು ಇನ್ನೂ ಗೊತ್ತಿಲ್ಲ, ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಮಾಡಿದ್ದೀವಿ ಅಂತ. ಬಟ್ ಈಗ ಸದ್ಯಕ್ಕೆ ಇದನ್ನು ತರಿಸಿದ್ದೀವಿ. ಯಾ ಆ್ಯಂಡ್ ಈಗ ಪೇಂಟಿಂಗ್ ಅಲ್ಲಿ ನಡೀತಲ್ಲ, ಇವಾಗ ಇಲ್ಲಿ ಪೇಂಟಿಂಗ್ ನಡೆಯೋದಿದೆ ನಮ್ಮ ಅಂಗಡಿದು ಗೈಸ್. ಸೊ ಈ ಮಷಿನ್ನ ಆನ್ ಮಾಡಿ ಇಟ್ಟಿದ್ದೀವಿ. ಇದುವರೆಗೂ ಬಡ್ಡಿ ಮಗುದು ಒಂದು ಸೊಳ್ಳೆನೂ ಸತ್ತಿಲ್ಲ. ಆಗಿಂದ ಅಲ್ಲೇ ಓಡಾಡ್ತೈತೆ, ಅದ್ರ ಮೇಲೆಲ್ಲ ಕುತ್ಕೋತೈತೆ. ಯೋಚನೆ ಮಾಡ್ತಾ ಇದ್ದೀನಿ ಇದನ್ನು ವಾಪಸ್ ಕೊಟ್ಬಿಡ್ಲಲ್ಲ, ಯೂಸ್ ಮಾಡಲ ಅಂತ. ನೋಡಿ, ಒಂದು ಇನ್ನೂ ಏನೂ ಆಗಿಲ್ಲ ಗೈಸ್. ನಾನು ಸೊಳ್ಳೆ ಸಾಯುತ್ತೆ ಅಂತ ಹಿಂಗೆ ಝೂಮ್ ಹಾಕೊಂಡು ನಿಂತಿದ್ದೆ ಇದ್ರ ಹತ್ರ. ನೋಡ್ರೆ ಕರೆಂಟೇ ಹೋಗ್ಬಿಡ್ತು. ಈಗ ನಮ್ಮ ಪೇಂಟರ್ ಅಣ್ಣ ಅವರೆಲ್ಲ ನನ್ನ ನೋಡ್ತವ್ರೆ. ಈಗ ಅವ್ರು ಬಂದಮೇಲೆ, ಕರೆಂಟ್ ಬಂದಮೇಲೆ ಪೇಂಟಿಂಗ್ ಮಾಡೋಕ್ಕಾಗೋದು. ಈಗ ಮುಗ್ದೋಗುತ್ತೆ, ಅರ್ಧ ಗಂಟೆ 1 ಅವರ್ ಮನೆಗೆ ಹೋಗ್ಬೋದು ಅಂದ್ಕೊಂಡೆ. ಇನ್ನೂ ಲೇಟ್ ಆಗುತ್ತೆ ಈಗ. ಫ್ಯಾಮ್, ಸೊ ಶಾಪ್ ಹತ್ರ ಕರೆಂಟ್ ಹೋಯ್ತು ಅಂತ ಪೇಂಟರ್ಸ್ ಎಲ್ಲ ಹೋಗ್ಬಿಟ್ರು. ಇವತ್ತು ಆಗಲ್ಲ, ನಾಳೆ ಮಾಡೋಣ ಅಂತೇಳಿ. ಸೊ ನಾವು ನಾಳೆನೇ ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ವಿ. ಬಿಕಾಸ್ ಕರೆಂಟ್ ಬಂದೇ ಇಲ್ಲ. ಆಲ್ಮೋಸ್ಟ್ 1 ಅವರ್ ವೆಯ್ಟ್ ಮಾಡಿದ್ವಿ, ಬಂದಿಲ್ಲ. ಸರಿ ಆಯಿತು ಬಿಡಿ, ಈಗ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಈಗ ಜಸ್ಟ್ ಮನೆಗೆ ಬಂದೆ. ಲೆಟ್ಸ್ ಟೇಕ್ ಸಮ್ ಟೈಮ್. ಇವತ್ತು ಬರೀ ಓಡಾಟ, ಸ್ಟ್ರೆಸ್ಸು, ಕಾಲು. ಅಮ್ಮ ಅಂದರೆ 2 ನಿಮಿಷಕ್ಕೊಂದೊಂದು ಕಾಲು, 2 ನಿಮಿಷಕ್ಕೊಂದೊಂದು ಕಾಲು ಎಲ್ಲ ಮ್ಯಾನೇಜ್ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಆ್ಯಂಡ್ ಎಡಿಟ್ ಮಾಡಿ ವ್ಲಾಗ್ನ ಅಪ್ಲೋಡ್ ಮಾಡ್ತೇನೆ ಇವತ್ತು. ಸೊ ಲಾಟ್ ಆಫ್ ಮೆಸ್. ನಂದು 200K ಆಗಿದ್ದು ಇವಾಗ ಸೆಲೆಬ್ರೇಷನ್ ಮಾಡ್ತಾವ್ರೆ ನಮ್ಮ ಬಾಯ್ಸ್. ಕೇಕ್ ಹತ್ರ ಕಟ್ ಮಾಡೋಣ. ಗೈಸ್ ಕೇಕ್ ತಂದಿದ್ದಾರೆ ನಮ್ಮ ಬಾಯ್ಸು. ಹೆಂಗಾದ್ರೂ ಮಾಡಿ ಇದನ್ನು ಜಪ್ಕೊಂಡ್ಬಿಡ್ಬೇಕು. ಇನ್ನೊಂದು 1000 ಜನ ಮಾಡಿ ಇನ್ನೊಂದು ತಡಿಯೋ, ಯಾಕೆ ಪ್ಯಾಚ್ ವರ್ಕ್ ಮಾಡ್ಬಿಟ್ಟೆ. Happy 200K, happy 200K, happy 200K. ಇವರ ರೋಡಿಂದ ಹಾಕೊಂಡ್ ಬಂದಿರೋ ಪೇಪರ್ ಇದು ಪಕ್ಕ. ನಮ್ಮಣ್ಣ ಬೆಳ್ಳಿ ಕಾಣಿಸ್ತಾನೆ. ಹೌದಾ? ಪೇಪರ್ ಇದೆ. ತಿನ್ಬೇಕು ಬಿಸಾಕ. ಒಳಗಡೆ ಹಾಕ್ಬಿಟ್ಟಿದ್ದ. ಎಲ್ಲರೂ ಬತ್ತೈತಿ. ವೆರಿ ಗುಡ್, ಪ್ರೌಡ್ ಆಫ್ ಯು. ಹ್ಯಾಪಿ 200K. ಮಿಲಿಯನ್ ಆಗಲಿ, ಬೇಗ 1 ಮಿಲಿಯನ್ ಆಗಲಿ. ಗೋಲ್ಡ್ ಪ್ಲೇ ಬಟನ್. ಸ್ಮೈಲಿ, ವೆರಿ ಗುಡ್. ಹೇಳಿ ಹ್ಯಾಪಿ 200K ಅಂತ. ಹೊಡ್ತಿದ್ರೆ ಟೆನ್ಷನ್ ಆಗಬೇಕು. ಅಪ್ಪಂಗೆ ಜಾಸ್ತಿ ತಿಳ್ಸಲ್ಲ ಗೈಸ್ ನಾನು. ಪೇಷನ್ಸ್ ಆಗಿರೋ ಒಂದ್ಸಲಿ ಒಂದು ಮಾತು ಒಂದೇ ಸಲಿ ಆಡ್ಬೇಕು. ಮೈಂಡ್ ಚೇಂಜ್ ಮಾಡಬೇಡ. ಸೋಫಾ ಆಗ್ತೀನಿ ನೋಡಿ ಬ್ಲಾಗಲ್ಲಿ. ಬಾಂಬ್ ಬಿಡ್ತಂಗೆ ಕ್ಯಾಮ್ರಾ ಇಟ್ಕೊಂಡು. ಯಾರಪ್ಪ ಇಲ್ಲಿ ನೋಡಿ, ಇಲ್ಲಿ ಗೈಸ್ ಮನೆಯೆಲ್ಲ ಗಲೀಜಾಗೋಯ್ತು ನೋಡಿ. ಗೈಸ್ ಫೈನಲಿ ಊಟ ಮಾಡ್ತಾ ಇದ್ದೀವಿ ನಾನು ನಿತಿ. ಗೈಸ್ ಧನುಷ್ಟಿಗೆ ಪ್ರ್ಯಾಂಕ್ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮ ನಿತಿ ನಂಬರಿಂದ ಕಾಲ್ ಮಾಡಿ. ಏನು ಅನ್ನೋದು? ನಾನು ನಿನ್ನ ಸ್ಕೂಲ್ ಫ್ರೆಂಡು ಅಂತೇಳಿ ಹೇಳು. ನಂಬರ್ ಹೇಳು. 89 ಇವನೇ ಹರಗನಲ್ಲ ಈ ಟೇಬಲ್.
ಸ್ಪೀಕರ್ ಅಷ್ಟೇನಾ? ಸರಿ. ಏನು ಮಾಡ್ತೀಯ? ನಿನ್ನ ಸ್ಕೂಲ್ ಫ್ರೆಂಡ್ ಅಂತೀವಿ. ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ರಿಸೀವ್ ಮಾಡ್ತಾ ಇಲ್ಲ. ಹಲೋ ಗೊತ್ತಾಗ್ಬಿಡುತ್ತೆ. ಗೊತ್ತಾಗ್ಬಿಡುತ್ತೆ. ಹಲೋ ಹುಡುಗಿದ್ರು ಮಾತಾಡೋದು. ಹಲೋ 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 ಹಲೋ. ಹೇ ಯಶ್ರೀ, ನಾನು ನಿಮ್ಮ ಫ್ರೆಂಡ್ ಕಡೆ. ಹಲೋ ಹಲೋ ಹಲೋ. ಧನುಶ್ರೀ ಅಲ್ಲ? ಧನುಶ್ರೀ ಹೇಗಿದೆ ಧನುಶ್ರೀ? ಹೊರಗಡೆ ಇದ್ದೆ. ಗೊತ್ತಾಯ್ತಾ ಯಾರು ಅಂತ? ಗೊತ್ತಾಗ್ಲಿಲ್ಲ. ನಾನ್ ಧನುಶ್ರೀ, ಕಾಲ್ ಫ್ರೆಂಡ್. ನಿತೀಶ್. ಹೇಳೋದು ನಿಮಿಷ ಯಾರು ಅಂತ. ಅಯ್ಯೋ ಶೆಟ್, ಇನ್ನೂ ಸ್ವಲ್ಪ ಮಾತಾಡ್ಬೇಕಾಯ್ತು. ಎಲ್ಲಿದ್ದೀರಾ? ಅಖಿಲ್ ನಿಮ್ ತರ ಇದೆ ವಾಯ್ಸು. ನಾನು ಅಖಿಲ್ ಅದು ನಮ್ಮ ರಿಲೇಶನ್ಶಿಪ್ ಅಲ್ಲ, ರಿಲೇಶನ್ ಒಬ್ರು ಅಣ್ಣ ಇದ್ದಾರೆ, ಆ ಅಣ್ಣನ ತರ ಇತ್ತು. ಬಟ್ ಅವರಲ್ಲ, ಅವ್ರ ನನ್ನ ಮನೆಗೆ ಹೋಗಿದ್ದೆ, ಒಂದೇ ಚಾಯ್ಸ್ ನಾವು ಹೋಗ್ಬಿಟ್ಟೆ. ಬೇಸ್ ಸ್ಟುಡಿಯೋ ಕೀ ಫೈನಲಿ ಸಿಕ್ತು. ಬೇಕಿದ್ದಾಗ ಸಿಗಲ್ಲ ನೋಡಿ. ಲಾಕ್ ಹೊಡೆದಾಕಿದ್ದು ಇವಾಗ ಸಿಕ್ಕಿದೆ. ಎವ್ರಿ ಟೈಮ್